ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ರತ್ನಮ್ಮ ರತ್ನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಕೂಡ ಹಂಗೆ ಮಾಡಿ. ಇದೇ ಥರನೇ ವೀಡಿಯೋ ಮಾಡ್ತಾ ಇರ್ತೇನೆ, ನೀವು ನೋಡ್ತಾ ಇರಿ. ನಾನು ವೀಡಿಯೋ ಮಾಡ್ತಾ ಇರ್ತೇನೆ. ಹಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದು ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ ನಾನು, ಇಲ್ಲೇ ಜೆ ಪಿ ನಗರದಲ್ಲಿ. ತುಂಬ ಚೆನ್ನಾಗಿದೆ. ಸ್ಲೈಡ್ಸು, ಸ್ವಿಂಗ್ಸು, ಎಕ್ಸಸೈಸಿಂಗು ಅದೆಲ್ಲ ಇದೆ. ಮಕ್ಕಳಿಗೆ ಮರಳಂದರೆ ತುಂಬ ಇಷ್ಟ. ಮರಳು ಎಲ್ಲ ಹಾಕಿದ್ರು ಇಲ್ಲಿ. ಮತ್ತು ನಾವು ವಾಟರ್ ಮಿಲನ್ನೇ ಎತ್ಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ತಿಂದ್ಕೊಂಡು ಮಕ್ಕಳು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದರು. ಒಂದು 4 o'clock ಹೋಗಿದ್ವಿ. ಒಂದು 2 hours ಆಟ ಆಡಿಬಿಟ್ಟು ಕರ್ಕೊಂಡು ಬಂದೆ. ಮತ್ತು ಮಮ್ಮಿ ನಾನು ಇನ್ನೊಂದು ಚೂರು ಆಡ್ತೇನೆ ಅಂದರು. ಇಲ್ಲಪ್ಪ, ಕ್ಲೋಸಿಂಗ್ ಟೈಮ್, ಅದು 7 o'clock ಕ್ಲೋಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಒಂದು 2 hours ಆಟ ಆಡಿಸ್ಬಿಟ್ಟು ಕರ್ಕೊಂಬಂದ್ಬಿಟ್ಟೆ ಮಕ್ಕಳನ್ನ. ಅದಕ್ಕೆ ಇನ್ನೊಂದು ಸರಿ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ, ಅವಾಗ ಕರ್ಕೊಂಡು ಹೋಗ್ತೇನಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಈಗ ಅವರು ಇಲ್ಲೇ ಪಾರ್ಕ್ ಒಳಗಡೆ ಇನ್ನೂ ಚೆನ್ನಾಗಿ ಆಡ್ತಾಯಿದ್ದಾರೆ. ತುಂಬಾ ಎಂಜಾಯ್ನೂ ಮಾಡ್ತಾ ಇದ್ದಾರೆ. ಈಗ ಸಮ್ಮರ್ ಹಾಲಿಡೇಸ್ ಬರ್ತಾಯಿದೆ. ನಿಮ್ಮ ಮಕ್ಕಳನ್ನ ಸಹ ನೀವು ಕರ್ಕೊಂಡೋಗಿ ಆಚೆ ಕಡೆ, ಆಮೇಲೆ ಎಲ್ಲನೂ ತೋರಿಸ್ಕೊಂಡು ಚೆನ್ನಾಗಿ ತಿನ್ನಿಸ್ಕೊಂಡು ಕರ್ಕೊಂಡು ಬನ್ನಿ. ಆಮೇಲೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ. ಟೈಮ್ ಸ್ಪೆಂಡ್ ಮಾಡೋಕ್ಕಂತಲೇ ಹೇಳಿ ಸ್ಕೂಲ್ಗಳಲ್ಲೆಲ್ಲ ಸಮ್ಮರ್ ಹಾಲಿಡೇಸ್ ಅಂತ ಮಾಡ್ಕೊಂಡಿದ್ದಾರೆ. ಇನ್ನು ಸ್ಕೂಲಿಗೆ ಹಾಕದೇ ಇರೋರು ನೀವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೇನು ಸಮ್ಮರ್ ಹಾಲಿಡೇಸ್ ಬರುತ್ತೆ, ಮಕ್ಕಳಿಗೆ ನೀರು ಜಾಸ್ತಿ ಕೊಡಿ. ಆವಾಗವಾಗ ನೆನ್ಪು ಮಾಡ್ತಾಯಿರಿ ಮಕ್ಕಳಿಗೆ ನೀರು ಕುಡಿಯೋಕ್ಕೆ. ಆಮೇಲೆ ಹಣ್ಣುಗಳ್ನ ಕೊಡಿ, ಕಲ್ಲಂಗಡಿ, ವಾಟ್ರ್ ಮಿಲನು, ಮತ್ತು ಕರ್ಬೂಜ, ಮೋಸಂಬಿ, ಮತ್ತು ರಾಗಿ ಜ್ಯೂಸ್ ಮಾಡಿಕೊಡಿ ಮಕ್ಕಳಿಗೆ. ಆಮೇಲೆ ರಾಗಿ ಗಂಜಿ ಕೊಡಿ ಬೆಳಿಗ್ಗೆ ಮಕ್ಕಳಿಗೆ. ಆಮೇಲೆ ಬಿಸಿಲು ಈ ಸರಿ ಜಾಸ್ತಿನೇ ಇರುತ್ತೆ ಅನಿಸುತ್ತೆ. ಯಾಕಂದರೆ ಚಳಿನೂ ಜಾಸ್ತಿ ಇತ್ತು, ಮಳೆನೂ ಜಾಸ್ತಿ ಇತ್ತು. ಈಗೆಲ್ಲ ಕ್ಲೈಮೇಟ್ ನೋಡಿದರೆ ಇನ್ನೂ ಚಳಿನೇ ಇದೆ. ಇನ್ನೂ ಬೇಸಿಗೆ ಬಂತಂದರೆ ಇನ್ನೂ ಶಿವರಾತ್ರಿ ಬರುತ್ತೆ. ಶಿವರಾತ್ರಿ ಆದಮೇಲೆ ಬೇಸಿಗೆ ಜಾಸ್ತಿ ಬರುತ್ತೆ. ಬೇಸಿಗೆಯಲ್ಲಿ ಇನ್ನೇನು ಬಿಸಿಲು ಜಾಸ್ತಿನೇ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಏನು ಮಾಡ್ತೀರಾ ಅಂದರೆ, ನೀವು ಈ ಥರ ಎಲ್ಲ ಹಣ್ಣುಗಳು ಎಲ್ಲ ಕೊಡಿ. ಯಾಕಂದರೆ ಊಟ ಮಾಡೋದಿಲ್ಲ ಆವಾಗಿನ ಟೈಮ್ ಮಕ್ಕಳು. ಮೊಸರು ಕೊಡಿ, ಒಂದು ಸ್ವಲ್ಪ ಮಜ್ಜಿಗೆ ಎಲ್ಲ ಮಾಡಿಕೊಡಿ ಮಕ್ಕಳಿಗೆ. ಆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ಮಕ್ಕಳನ್ನ. ಯಾಕಂದರೆ ಅವರಿಗೆ ಸಿಕ್ಕಿರೋದೇ ಒಂದು 2 months ರಜೆ ಕೊಟ್ಟಿರ್ತಾರೆ ಸ್ಕೂಲಲ್ಲಿ. ಅದೇ ಸ್ಕೂಲು, ಅದೇ ಹೋಮ್ವರ್ಕು, ಅವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೆ. ಸ್ವಲ್ಪ ಜಾತ್ರೆ ಎಲ್ಲ ಇದ್ದರೆ ಜಾತ್ರೆಗೆಲ್ಲ ಕರ್ಕೊಂಡೋಗಿ ಮಕ್ಕಳನ್ನ. ಆಮೇಲೆ ಪಾರ್ಕ್ಗೆಲ್ಲ ಕರ್ಕೊಂಡೋಗಿ, ಆಮೇಲೆ ಅದರ್ ಆ್ಯಕ್ಟಿವಿಟೀಸ್ಗೆ ಮಕ್ಕಳಿಗೆ ಕರ್ಕೊಂಡೋಗ್ಬಿಟ್ಟು ಆಟ ಆಡಿಸಿ, ಮತ್ತು ಮಕ್ಕಳಿಗೆ ತೋರಿಸಿ, ಅವ್ರು ನೋಡದೇ ಇರೋ ಜಗತ್ತನ್ನೆಲ್ಲ ತೋರಿಸಿ ಮಕ್ಕಳಿಗೆ. ಗುಡ್ ಹ್ಯಾಬಿಟ್ಸ್ನ ಕಲಿಸ್ಕೊಡಿ ಮಕ್ಕಳಿಗೆ. ಚೆನ್ನಾಗಿ ಮಾತಾಡೋದನ್ನು ಹೇಳ್ಕೊಡಿ. ಯಾರಿಗೆ ಯಾವ ಥರ ಮರ್ಯಾದೆ ಕೊಡಬೇಕಂತ ಹೇಳ್ಕೊಡಿ. ತುಂಬ ಎಂಜಾಯ್ ಮಾಡಿಕೊಂಡು ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿ ಫ್ರೆಂಡ್ಲಿಯಾಗಿ ಇರೋದು ಕಲೀರಿ. ಆಮೇಲೆ ಇದು ಎಲ್ಲ ತಂದೆ ತಾಯಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ಅಂದರೆ, ಎಲ್ಲ ಕಾರಣಕ್ಕೂ ಮಕ್ಕಳನ್ನ ಹೊಡಿಬೇಡಿ. ನನಗೂ ಸಹ ಹಂಗೆ ಕೋಪ ಬರುತ್ತೆ, ಆದರೆ ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಆದರೂ ಸಹ ನಾವು ಹೊಡೆದೇ ಬಿಡ್ತೇವೆ ಮಕ್ಕಳನ್ನ. ಯಾಕಂದರೆ ನಾವು ಹೇಳೋ ಮಾತನ್ನ ಕೇಳದೇ ಇರೋದಾಗ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ ಪೇರೆಂಟ್ಸ್ಗೆ. ಅದು ಎಲ್ಲ ಪೇರೆಂಟ್ಸ್ಗೂ ಹಂಗೆ ಆಗೋದು. ಅದನ್ನೇ ಸ್ವಲ್ಪ ನೀವು ತಾಳ್ಮೆಯಿಂದ ಮಕ್ಕಳನ್ನ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾಕಂದರೆ ಅವರು ಚಿಕ್ಕವರಲ್ವ, ಇನ್ನು ಅಷ್ಟೊಂದು ಇದಾಗಲ್ಲ. ಒಂದು 5 years ಮೇಲಾದರೆ ಅವರೇ ಆಟೋಮೆಟಿಕ್ ಕಲ್ತ್ಕೊಂಡ್ಬಿಡ್ತಾರೆ. ಇನ್ನೂ ಕೆಲವೊಬ್ರು ಮಕ್ಕಳು 10 ವರ್ಷ ಆದ್ರೂ ಅವ್ರಿಗೆ ಬುದ್ಧಿನೇ ಬಂದಿರಲ್ಲ. ಇನ್ನು ದೊಡ್ಡೋರಂತೂ ಅವರೇ ಕೇಳಲ್ಲ ನಮ್ಮ ಮಾತು. ಇನ್ನು ಚಿಕ್ಕವರೇ ಒಂದು ಸ್ವಲ್ಪ ನಮಗೆ ಕೇಳ್ತಾ ಇರ್ತಾರೆ. ದೊಡ್ಡವರಾದ್ಮೇಲೆ ನಮ್ಮ ಮಾತೇ ಕೇಳಲ್ಲ. ಈಗ ನೋಡಿ, ನಾನು ಚಿಕ್ಕ ವಯಸ್ಸಲ್ಲೇ ನನಗೆ ಹೇಳ್ಕೊಟ್ಟಿದ್ದಂಥ ಒಂದು ಆಟನೇ ಇದನ್ನು ಕಂಬಿ ಮೇಲೆ ಹಿಂಗೆ ಕಾಲಿಟ್ಬಿಟ್ಟು ಹಿಂಗೆ ತಿರ್ಗಾ ಪಲ್ಟಿ ಹೊಡೆಯೋದನ್ನು ನಾವೆಲ್ಲ ಕಲ್ತ್ಕೊಂಡಿದ್ವಿ ಚಿಕ್ಕವರಿದ್ದಾಗ. ಪ್ರೈಮರಿಯಲ್ಲೆಲ್ಲ ಹೇಳ್ಕೊಟ್ಟಿದ್ರು ನಮಗೆ. ಅದು ನನಗೆ ಮೆಮೊರೈಸ್ ಎಲ್ಲ ನೆನಪಾಗಿದ್ದಕ್ಕೆ ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೆ. ಅದು ಅವನು ಎಲ್ಲ ಆಟ ಆಡ್ದ, ತುಂಬ ಚೆನ್ನಾಗಿನೇ ಆಟ ಆಡ್ದ. ಸ್ವಿಂಗ್ ಆಡಿದರು, ಮತ್ತು ಜಾರಬಂಡಿ ಆಡಿದರು. ಆಮೇಲೆ ಹಣ್ಣನ್ನು ತಿಂದರು. ಆಮೇಲೆ ವಾಕ್ ಮಾಡ್ಕೊತ ಎಲ್ಲ ಮಕ್ಕಳ ಜೊತೆ ಮಾತಾಡ್ಕೊತ ತುಂಬ ಎಂಜಾಯ್ ಮಾಡಿದರು. ನಿಮ್ಮ ಮಕ್ಕಳನ್ನು ಸಹ ಹೀಗೆ ಕರ್ಕೊಂಡೋಗಿ ತುಂಬ ಎಂಜಾಯ್ ಮಾಡಿ. ಆಮೇಲೆ ಎಲ್ಲ ತಂದೆ ತಾಯಿನೂ ಹೇಳೋದಿಷ್ಟೇ ನಾನು, ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಟೈಮ್ ಸ್ಪೆಂಡ್ ಕೊಡ್ತೀರಾ, ಹಾಗೇ ನಿಮ್ಮ ಮಕ್ಕಳನ್ನು ಸಹ ನಿಮಗೆ ಟೈಮ್ ಕೊಟ್ಬಿಟ್ಟು ನಿಮ್ಮ ಜೊತೆ ಹೆಂಗೆ ಮಾತಾಡಬೇಕು, ಹೆಂಗಿಲ್ಲ, ನಾನು ಈ ಥರ ಇರಬೇಕು, ನಮ್ಮ ಅಪ್ಪ ಅಮ್ಮನ ಥರ ಇರಬೇಕು ನಾವು ನಾಳೆ ದೊಡ್ಡವರಾದ್ಮೇಲೆ ಅನ್ನೋ ಥರ ಅವ್ರಿಗೆ ಮೆಥಡಲ್ಲಿ ಬರುತ್ತೆ ಸ್ವಲ್ಪ. ಮಕ್ಕಳನ್ನ ನಾವು ಹೇಗೆ ನೋಡ್ಕೋಬೇಕಂತಂದರೆ, ನಾವು
ಬರೀ ಎತ್ತು ಹೊತ್ತು ಸಾಕಿದರೆ ಸಾಲದು, ಬೇರೆಯವ್ರಿಗೆ ದುಡ್ಡು ಕೊಟ್ಬಿಟ್ಟು ನಮ್ಮ ಮಕ್ಳನ್ನ ನೋಡ್ಕೊಳ್ಳೋದು ಅದೆಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ನಾವೇ ಎತ್ತು ನಾವೇ ಹೊತ್ತು ನಮ್ಮ ಮಕ್ಕಳನ್ನು ನೋಡ್ಕೊಳ್ಳಿಲ್ದೇ ಇದ್ದಾಗ ಅವಾಗ ಮಕ್ಕಳಿಗೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ. ಯಾಕಂದರೆ ತುಂಬ ಬೇಜಾರಾಗುತ್ತೆ. ಇನ್ನು ಕೆಲವರಿಗೆ ಎತ್ತು ತಂದೆ ತಾಯಿನೇ ಇರಲ್ಲ, ಅಂಥ ಮಕ್ಕಳನ್ನ ನೋಡಿದರೆ ತುಂಬ ಬೇಜಾರಾಗುತ್ತೆ. ಇನ್ನು ಕೆಲವ್ರಿಗೆ ಮಕ್ಕಳನ್ನು ಕೊಟ್ಟಿರ್ತಾನೆ, ಇನ್ನು ಕೆಲವು ತಂದೆ ತಾಯಿನೂ ಕೊಟ್ಟಿರ್ತಾನೆ, ಆದರೂ ಸಹ ನೀವು ನೋಡ್ಕೊಳ್ಳೋಕೆ ಟೈಮ್ ಕೊಡಲ್ಲ ಮಕ್ಕಳಿಗೆ. ಕೆಲಸ ಅಂತ ಹೇಳ್ಬಿಟ್ಟು ಈ ಜನ್ರೇಷನ್ಗೆ ಬರೀ ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ, ನೀವು ಮಕ್ಕಳನ್ನ ಬಿಟ್ಟು ಹೋಗ್ಬಿಡ್ತೀರಾ, ಆಯೆಗಳನ್ನು ನೇಮಿಸ್ಬಿಡ್ತೀರಾ. ಆದರೆ ಅವರು ಆಯೆಗಳು ನೋಡ್ಕೊತಾರೆ, ಆದರೆ ತಾಯಿ ಪ್ರೀತಿ ಕೊಡೋಕ್ಕಾಗಲ್ಲ. ಎಲ್ಲರಿಗೂ ಅಷ್ಟೇ ನಾನು ಹೇಳ್ತಿರೋದು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆ ಇವಾಗಿನ ಕೆಲಸ ಇನ್ನೊಂದು ಟೈಮಿಗೆ ಬಿಟ್ಟು ಮಾಡ್ಕೊಳ್ಳಿ ನೀವು ಕೆಲಸನ. ಆದರೆ ಈ ಜಾಬ್ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ, ಜಾಬನ್ನು ಮಾಡಬೇಕು, ಹಂಗೆ ಮಕ್ಕಳನ್ನು ನೋಡ್ಕೋಬೇಕು. ಕೆಲವೊಂದು ಒಂದು 100%ಅಲ್ಲಿ ಒಂದು 50% ನೋಡ್ಕೊತಾರೆ ಮಕ್ಕಳನ್ನ. ಕೆಲಸನೂ ನೋಡ್ಕೊತಾರೆ, ಈಗ ಮಕ್ಕಳನ್ನು ನೋಡ್ಕೊಂಡು ಫ್ಯಾಮ್ಲಿನೂ ನೋಡ್ಕೊಂಡು ಮೇಂಟೈನ್ ಮಾಡ್ಕೊತಾರೆ. ಇನ್ನು ಕೆಲವೊಬ್ಬರು ಬರೀ ನಾನು ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ಟು ಇರ್ತಾರೆ. ಬೇರೆ ಕಡೆ ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನೋಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾರೆ. ಆಮೇಲೆ ಊರ ಕಡೆ ಎಲ್ಲ ಕಳಿಸ್ಬಿಡ್ತಾರೆ ಅಜ್ಜ ಅಜ್ಜಿ ಮನೆಗೆ. ನಾವು ಹೋಗೋದೇ ಅಜ್ಜ ಅಜ್ಜಿ ಮನೆಗೆ ಸಮ್ಮರ್ ಹಾಲಿಡೇಸ್ಗೆ, ಅಥವಾ ಏನಾದ್ರು ರಜೆ ಬಂದರೆ ಮಿಡ್ಲಲ್ಲಿ ಆವಾಗ ಹೋಗ್ತೇವೆ. ಹೋಗ್ಬಿಟ್ಟು ಅಜ್ಜ ಅಜ್ಜಿ ಜೊತೆ ಮಾತಾಡ್ಕೊಂಡು ಅವರು ಹೇಳಿರೋಂಥ ಕತೆಗಳ್ನೆಲ್ಲ ಕೇಳಿಕೊಂಡು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮಕ್ಳನ್ನ ಸಹ ನಾವು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಹೇಳು ಅಜ್ಜಿ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿ ಅಥವಾ ತಾತನ ಹತ್ರ ಹೇಳಿಸ್ತೇವೆ ನಾವು. ಈಗ ನೋಡಿ, ನಾವು ಚಿಕ್ಕವರಲ್ಲಿ ಕಲ್ತಿರೋದನ್ನು ಆವಾಗ ಹೇಳಿದೆ, ನನ್ನ ಮಗಗೆ ಹೇಳ್ಕೊಟ್ಟಿದ್ದೆ, ಅವನು ಮಾಡ್ತಾನೆ ತುಂಬ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಲ್ಲ ನೀವು, ಇವನೇ ಗ್ರೀನ್ ಟೀ ಶರ್ಟ್ ಹಾಕೊಂಡಿದ್ದಾನಲ್ಲ, ಅವನೇ ನನ್ನ ದೊಡ್ಡ ಮಗ. ತುಂಬ ಚೆನ್ನಾಗಿ ಮಾಡ್ದ. ಇವನು ಚಿಕ್ಕವನು, ಗ್ರೀನ್ ಟೀ ಶರ್ಟ್ ಹಾಕಿದವನು. ಇಬ್ಬರು, ಅವನು ಡಾರ್ಕ್ ಗ್ರೀನ್ ಹಾಕಿದ್ದಾನೆ, ಅವನು ಲೈಟ್ ಗ್ರೀನ್ ಹಾಕಿದ್ದಾನೆ. ಇಬ್ಬರು ನನ್ನ ಮಕ್ಕಳು. ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇವನಿಗೆ ಹತ್ತಕ್ಕೆ ಬರ್ತಿಲ್ಲ, ಆದರೂ ಟ್ರೈ ಮಾಡ್ದ. ದೊಡ್ಡವನು ತುಂಬ ಚೆನ್ನಾಗಿ ಆಟ ಆಡಿದ. ಹೀಗೆ ವೀಡಿಯೋ ಮಾಡ್ತಾ ಇರ್ತಾನೆ, ನೀವು ಸಹ ನೋಡಿ ಸಪೋರ್ಟ್ ಕೂಡ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.